ಆ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕೆ ಈ ಒಂದು ಪಂದ್ಯಾವಳಿ ಮತ್ತು ಈ ಒಂದು ಅದ್ಧೂರಿ ಕಾರ್ಯಕ್ರಮದ ಹಿಂದಿರುವ ಅತಿ ದೊಡ್ಡ ಶಕ್ತಿ ನಮ್ಮದೇ ಶಿಕ್ಷಕ ಒಬ್ಬರಾಗಿರುವಂತಹ ಶ್ರೀಯುತ ಮಂಜುನಾಥ್ ನಾಯ್ಕ್ ಅವರನ್ನ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಈ ಒಂದು ಟೀಚರ್ಸ್ ಪ್ರೀಮಿಯರ್ ಲೀಗ್ ಆಕ್ಚುಲಿ ಜಾಸ್ತಿ ಇದೆ ಅದರ ಬಗ್ಗೆ ಹೇಳಲಿಕ್ಕೆ, ಬಟ್ ನಾನು ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ. ನಮಗೆ ಮ್ಯಾಚ್ಗಳು ಬೇಗ ಆಗ್ಬೇಕಾಗಿದ್ರಿಂದ ನಾವು ಆಕ್ಚುಲಿ 2000 ಅದರಲ್ಲಿ ಆಟ ಆಡ್ಲಿಕ್ಕಂತ ಕಟ್ಟಿರುವಂತಹ ಒಂದು ಟೀಮ್. ಆ ಟೀಮಲ್ಲಿ ಆ ವರ್ಷ ಪ್ರಥಮವಾಗಿ ನಾವು ಗಣೇಶ್ ಪೂಜಾರಿ ಅವರ ನೇತೃತ್ವದಲ್ಲಿ ಕಟ್ಟಿರುವಂತಹ ಟೀಮಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಪ್ರತಿ ವರ್ಷ ಕೂಡ ತೋರಿತೀವಿ. ಹೊಸ ಹೊಸ ಆಟಗಾರರನ್ನ ಸೇರಿಸ್ಕೊತ ಕೂಡ ನಾವು ದೊಡ್ಡ ಒಂದು ತಂಡವಾಗಿ 2022 ಈ ಅಂಚಿನಲ್ಲಿ ನಾವು ಒಂದು ದೊಡ್ಡ ಶಕ್ತಿಯುತವಾದ ಟೀಮ್ ಅನ್ನ ಕಟ್ತೀವಿ. ನಮ್ಮ ಈ ಟೀಚರ್ಸ್ 11 ಕೂಡ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಆಟಗಾರರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ಕೋರರ್ ಆಗಿ ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಆಟಗಾರರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ಪ್ರಥಮ ಬಹುಮಾನವನ್ನ ನೀಡಿದಂತಹ ಶಿಕ್ಷಕರ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಯುತ MK ನಾಯ್ಕ್ ಸರ್ ಅವರು, ಸಂಘದ ಪ್ರತಿನಿಧಿಗಳು, ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಆಟಗಾರರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಉಡುಪಿ ಬ್ಯಾಂಕ್ನ ನಿರ್ದೇಶಕರಾದಂತಹ ಶ್ರೀಯುತ MS ಹೆಗ್ಡೆ ಅವರು ಕೂಡ ನಮ್ಮ ಜೊತೆ ತುಂಬಾ ಕೆಲಸಗಳಲ್ಲಿ ಕೈ ಜೋಡಿಸಿದ್ದಾರೆ, ಅವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಆಟಗಾರರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರಿಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನ ಮಕ್ಕಳಂತೆ ಸಾಕಿ ಸಲುಹಿದ ವೃಕ್ಷಮಾತೆ ದಿವಂಗತ ಸಾಲು ಮರದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ವಂದನೆಯನ್ನು ಸಲ್ಲಿಸಬೇಕಂತ ನಾನು ಎಲ್ಲ ಸರ್ವ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದೇಶದ ಹಿರಿಯ ಜೀವ ಸಾಲು ಮರದ ತಿಮ್ಮಕ್ಕ ತಮ್ಮ ಮಕ್ಕಳಂತೆ ಗಿಡಗಳನ್ನ ಪೋಷಣೆ ಮಾಡಿದ್ದಾರೆ. ತಿಮ್ಮಕ್ಕ ತಮ್ಮ ಜೀವನದುದ್ದಕ್ಕೂ 8,000ಕ್ಕೂ ಅಧಿಕ ಗಿಡ ನೆಟ್ಟಿದ್ದಾರೆ. ಈ ಗಿಡಗಳನ್ನ ಪಾಲಿಸಿ ಪೋಷಿಸಿದ್ದಾರೆ. ಈ ಗಿಡಗಳು ಇಂದು ಮರವಾಗಿ ಫಲ ಕೊಡುತ್ತಿವೆ. ಪ್ರಾಣವಾಯು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದಂತ ಸಿದ್ದಾಪುರದ 3 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯ ಉಡುಪಿ ಬ್ಯಾಂಕ್ನ ನಿರ್ದೇಶಕರು, ಸಮಸ್ತ ಉತ್ತರ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾದಂತ ಏಕೈಕ ನಿರ್ದೇಶಕರು, ಆ ಹೆಮ್ಮೆ ಕೂಡ ನಮ್ಮ ಜೊತೆ ಇದೆ. ಶ್ರೀಯುತ MS ಹೆಗ್ಡೆ ಅವರನ್ನು ನಾನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಟೀಚರ್ಸ್ ಪ್ರೀಮಿಯರ್ ಲೀಗ್ ಅನ್ನ ಸಂಘಟಿಸುವ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಸಾಧನೆಯನ್ನ ಮಾಡಿದಂಥವರು, ಅಂಥವರನ್ನ ನಾಯಕರು ಆಟದಲ್ಲೂ ಮುಂದಿರಲಿ ಎಂದು ಹರಸಿ ಬಂಧುಗಳೇ ಇಂದು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಮುಂದೆ ನುಗ್ಗಿ ಜಯ ಸಾಧಿಸಲಿ ಕರ್ನಾಟಕ. ನಿಮ್ಮಯ ಅಕ್ಕರೆಯ நாயಕರು ஆட்டದಲ್ಲೂ ಮುಂದಿರಲಿ ಎಂದು அந்த ரூல்ஸ் எனக்கு இஷ்டத்துக்கு அப்பப்போ மாத்திட்டே இருப்பேன். அது கப் சிப்புன்னு கேட்டு ஃபாலோ பண்ணணும். அதை விட்டுட்டு ஏதாவது அடாவடித்தலை பண்ண நினைச்ச உன்னை கண்ட துண்டமா வெட்டி கழிச்சு போட்டுடுவேன். ஹொக்கோம் டைகர் கா ஹொக்கோம். ದೇಹ ಮತ್ತು ದೇಹ
ಸಾಧ್ಯ ಆಗಿದೆ. ಮನುಷ್ಯನಲ್ಲಿರುವಂತಹ ಈ ಸ್ಪರ್ಧೆಯ ಭಾವ, ಈ ಆಟದ ಮೂಲಕ ಹೊರಹಾಕೋದ್ರ ಮೂಲಕ ಏನಾಗುತ್ತೆ, ನಾವು ಮತ್ತೆ ಮಾನವೀಯ ವ್ಯಕ್ತಿಗಳಾಗಬೇಕು. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪಂದ್ಯಾವಳಿಯ ಶುಭವನ್ನು ಸಂಘಟಕರಾದಂಥ ಎಲ್ಲರಿಗೂ, ಸಂಘಟನೆಯನ್ನು ಮುಖ್ಯವಾಗಿ ಮಂಜುನಾಥ್ ನಾಯ್ಕ ಅವರು ಜೊತೆಗೆಲ್ಲ ಅವರೆಲ್ಲ ತಂಡದವರು ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿ. ಯಾಕಂದ್ರೆ ಭಾಷಣ ಜಾಸ್ತಿ ಆಗೋದು ಬೇಡ, ಗೊತ್ತಿದೆ, ಆಟ ಜಾಸ್ತಿ ಆಗಿದೆ. ಪಂದ್ಯ ನಡೀತಾ ಇದೆ. ಟಾಸ್ ಗಾಗಿ ಟೀಚಿಂಗ್ ವಾರಿಯರ್ಸ್ ತಾವು ತಮ್ಮ ಆಯ್ಕೆಯನ್ನ ತಿಳಿಸಬೇಕು. ಎರಡು ತಂಡದ ಆಟಗಾರರು, ಟೈಟನ್ಸ್ ತಂಡದ ಆಟಗಾರರು ಮೈದಾನಕ್ಕೆ ಇಳಿಬೇಕು. Now it's time for the bowler to cherish. ಬಾರಿಸಿ ಶಶಿಕುಮಾರ್ ಪೆವಿಲಿಯನ್ ಅಂತ ತೆರಳ್ತಾ ಇದ್ದಾರೆ ತಮ್ಮ ತಂಡಕ್ಕೆ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಬಿಡುಕತ್ತ ಸರ್, ನೀವು ಕವರ್ ಆಗಿರ್ ಕವರ್ ಮಾಡ್ಕಂತ್ರಿ. ಹೆಂಗೆ ಬಂದ್ ಇಚ್ಚಿಗೆಲ್ಲ ಇದೇಂತದ ಹಾಲು ಹಾಲು ಹಾಲಿಂದ ಮಾಡಿರುವುದು. ಹಾಲು ಕೊಡ್ತಾವ್ರ, ಹಾಲು ಕುಡ್ರಿ, ಹಾಲು ಕೊಡ್ತಾವ್ರಂದೆ. ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಇದೆ. ಇದು ಇದು ಎಂತದ ಇದು ಪಲಾವ್ ಭಾಗ್ಯ ಪ್ರಭು ಅವರಿಗೆ, ಎಂ ಡಿ ನಾಯ್ಕ ಸರಿಗೆ ಧನ್ಯವಾದ ಅಂತ ಹೇಳ್ತಾರೆ. ನಮ್ಮೆಲ್ಲ ತಂಡದ ಪರವಾಗಿ ಎಂ ಡಿ ನಾಯ್ಕ ಸರಿಗೆ ಧನ್ಯವಾದ. ಒಳ್ಳೆ ಫುಡ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಕುಮಾರ ತಮ್ಮ ಓಕೆ ಓಕೆ ಓಕೆ. ಐಸ್ ಕ್ರೀಮ್ ಪ್ರಾಯೋಜಕರು ರಾಜು ಸರ್, ಮಾಜಿ ಹಸುವಂತೆ, ಹಾಲಿ ಹಸುವಂತೆ, ಮಾಜಿ ಕುಡುಗುಂದ. ಹಾಗೆ ಇದು KP ರವಿ ಸರ್ ಇದು ಏನು ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಡೊನೇಟ್ ಮಾಡಿದ್ದಾರೆ. ಐಸ್ ಕ್ರೀಮ್ ಡೊನೇಟ್ ನಮ್ಮ ಕಡೆಯಿಂದ ಧನ್ಯವಾದ. ಪ್ರಕಾಶ ಆಯ್ತಾ, ಕಡೆ ಕಟ್ಟು ಇದೆಲ್ಲ ಮಾಡ್ಕೇನ. ಈ ಸೈಜ್ ಎಲ್ಲಿದ್ರು ಕವರ್ ಆಗ್ತದೆ, ಸಿಗಲ್ಲ. ಮಹೇಶ್ ಅವರಿಂದ ಉತ್ತಮವಾದ ಕ್ಷೇತ್ರರಕ್ಷಣೆ. ತಂಡದ ನಾಯಕರಾಗಿ ತಂಡವನ್ನ ಹೇಗೆ ಮುನ್ನಡೆಸ್ತಾರೆ? ತಮ್ಮ ಬೌಲಿಂಗ್ ಆಟಗಾರ ಗಿರೀಶ್ ಬಹಳ ಬಲಾಢ್ಯ ಆಟಗಾರ. ಅಂಪೈರ್ಡ್ ವೈಡ್ ಅಂತ ನಿರ್ಣಯ. ತಂಡಕ್ಕೆ ಮತ್ತೊಂದು ಅತಿರಿಕ್ತ ರನ್ಗಳ ಸೇರ್ಪಡೆ. ಒಂದು ಶತಕ್ಕೆ ಕೃಷ್ಣಲಿದ್ದಾರೆ. ಮತ್ತೊಮ್ಮೆ ಮಂಜು ಅವರು ಓಡಿ ಬಂದು ಎತ್ತಂತಹ ಚೆಂಡು, ದೊಡ್ಡ ಚೆಂಡು ಗಿರೀಶ್ ಅವರಿಗೆ ಉತ್ತಮವಾದ ಗಿರೀಶ್ ಅವರ ಬ್ಯಾಟಿಂದ ಅದ್ಭುತವಾದ ಸಿಕ್ಸರ್. ತಂಡಕ್ಕೆ 6 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 17 ಅವಶ್ಯಕತೆ.
ಪ್ರಕಾಶ್ ಮೌರ್ಯ ಅವರು ಕ್ಯಾಮ್ರಾದೊಂದಿಗಿದ್ದಾರೆ. ವಿಜ್ಡಮ್ ವಾರಿಯರ್ಸ್ ಮತ್ತು ಟೀಚರ್ ಡೈಮಂಡ್ ತಂಡಗಳು ಸೇರ್ಪಡೆ. PPL 2025 ಚಾಂಪಿಯನ್ ಆಗಿ ಟೀಚರ್ ಡೈಮಂಡ್ ತಂಡ ವಿಜಯಶಾಲಿಯಾಗಿ ಡೈಮಂಡ್ ತಂಡ ಲೀಗ್ ಅನ್ನು ಪಂದ್ಯದಲ್ಲಿ ಬಹಳ ರೋಮಾಂಚನಕಾರಿ ಅಂತ ಪಂದ್ಯ ಇದಾಗಿತ್ತು. ಉತ್ತಮವಾದ ಆಟಗಾರರು, ಉತ್ತಮವಾದಂತಹ ಸಂಘಟನೆ ಎಲ್ಲವೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮ ಕೂಡ ಈ ಒಂದು ವಾರಿಯರ್ಸ್ ತಂಡದ ಸದಸ್ಯರು ಕೂಡ ಬಹಳ ಅತ್ಯುತ್ತಮವಾಗಿ ಸಂತೋಷ ಬರಬೇಕು. ಸಂತೋಷ ಅತ್ಯಂತ ಕ್ರೀಡಾ ಸ್ಫೂರ್ತಿಯನ್ನು ಕ್ರೀಡಾ ಪ್ರದರ್ಶನ ಎಲ್ಲ ತಂಡದ ಆಟಗಾರರಿಗೆ नाम है उसका बब्बर शेर जंगल में सिंगल शेर नंबर गेम he does not care ಸೈಯಂದರೆ ಇವ ಸೈಂಧವ ಮಾನಾಡಿಗೊಂದು ಸವಿ ಮಾತು ಕಲಿಸುವ